ಆಚಂಪಲ್ಲಿ ಗ್ರಾಮದಲ್ಲಿ ನೂತನ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘ ನಿಯಮಿತ ಶ್ರೀನಿವಾಸಪುರ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮದಲ್ಲಿ ಗೌರವಾನ್ವಿತರು ಸಮಾಜ ಸೇವಕರು ಸಮಸ್ತ ಜನತೆಗೆ ಹೆಸರು ಪಡೆದ ಎನ್ ಹನುಮೇಶ್ ರವರು ನಿರ್ದೇಶಕರು ಕೋಲಾರ ಹಾಲು ಒಕ್ಕೂಟ ಮುಖ್ಯ ಅತಿಥಿಗಳು ತಾಲೂಕು ಸಕ್ರಿಯ ಅಧಿಕಾರಿಗಳು ಉಪವ್ಯವಸ್ಥಾಪಕರು ಕೆ ಮುನ್ರಾಜುರವರು ವಿಸ್ತರಣಾ ಅಧಿಕಾರಿಗಳು ಅಣ್ಣಪ್ಪ ವಿನಾಯಕ್ ಗೋಪಾಲಕೃಷ್ಣ ಸಂಘದ ಗೌರವಾನ್ವಿತ ಅಧ್ಯಕ್ಷರು ಎನ್ ಅಮರಾವತಿ ಭಾಯಿ ಕಾರ್ಯದರ್ಶಿ ಎಂ ಸುಪ್ರಿಯಾ ಮುಖಂಡರು ಎನ್ ವಾಸುದೇವ್ ಸಿಂಗ್ ಮತ್ತು ರಾಮಚಂದ್ರಪ್ಪ ಹಾಗೂ ಊರಿನ ಜನಸಾಮಾನ್ಯರು ಮತ್ತು ಕಾರ್ಯಕಾರಿ ಮಂಡಳಿ ಎಲ್ಲ ಸದಸ್ಯರು ಭಾಗವಹಿಸಿ ಈ ದಿನ ಕಾರ್ಯಕ್ರಮ ಗೌರವಾನ್ವಿತ ಅಭಿವೃದ್ಧಿಯ ನಾಯಕ ಹಾಗೂ ನಿರ್ದೇಶಕರು ಹನುಮೇಶ್ ರವರು ಮತ್ತು ಅಧಿಕಾರಿಗಳು ಗಣ್ಯರು ಮಂಡಳಿಯ ಎಲ್ಲ ಸದಸ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟನೆ ಸಂಭ್ರಮ ಯಶಸ್ಸುಗೊಳಿಸಿದರು. ಈ ದಿನ ಸಭೆಯಲ್ಲಿ ಗೌರವಾನ್ವಿತರು ಅಚಂಪಲ್ಲಿ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘ ಅಭಿವೃದ್ಧಿಯ ಬಗ್ಗೆ ಹಾಗೂ ಎಲ್ಲಾ ಸವಲತ್ತುಗಳ ಬಗ್ಗೆ ಸಲಹೆ ಸೂಚನೆಗಳನ್ನು ವ್ಯಕ್ತಪಡಿಸಿದರು. ಬಂದಿರುವ ಎಲ್ಲರಿಗೂ ಆಡಳಿತ ಮಂಡಳಿಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ತಿಳಿಸಿದರು. ಮರುಪೋಯಿಲ್ಲ ಎತ್ಕೊಳ್ಳಿ ಸ್ವಲ್ಪ ಅದ್ಮೇಲೆ ಎತ್ಕೊಳ್ಳಮ್ಮ ಕ್ಯಾನ್ ಹತ್ರ ಎತ್ಕೊಳ್ಳಿ ಕ್ಯಾನ್ ಬೆಲೆ ನೀವು ಮಿಲ್ಕಿ ಮಿಷನ್ ಹಾಕ್ಸ್ತಾರ ಜಾಗ ಇದ್ರೆ ಹಾಕ್ಸ್ಬಿಟ್ರೆ ಹಾಲು ಪೂರ್ತಿ ಹಿಂಡುತ್ತೆ, ನಿಮ್ಗೆ ಲಾಭನೂ ಬರುತ್ತೆ. ನಮ್ ಡೈರಿ ಮಿಲ್ಕಿ ಮಿಷನ್ ಹಾಕಿದ್ರೆ ನಿಮ್ಗೆ 10 ಪೈಸೆ ಎಕ್ಸ್ಟ್ರಾನು ಕೊಡ್ತೀವಿ. ಎಲ್ಲ ಅನುಕೂಲ ಇದೆ. ನೀವು ಹೆಂಗ್ ನಡ್ಸ್ಕೊಂಡು ಹೋಗ್ತಿರೋ ಹೆಂಗ್ ಮುಂದುವರ್ಸ್ಕೊಂಡು ಹೋಗ್ತಿರೋ ಅಷ್ಟು ಅನುಕೂಲ ನಾವು ಮಾಡ್ಬೋದು. ಇವಾಗ ಎಲ್ಲಾ ಸ್ಕೀಮ್ಗಳು ಹೇಳಿದ್ರು ನಮ್ಮಲ್ಲಿ ಏನಾದ್ರು ಇದೆ ಅಂತ. ಟೂರ್ ಕಳಿಸ್ಬೋದು. ಟೂರ್ ಅಂದ್ರೆ ಬರೀ ಅಲ್ಲ, ಬೇರೆ ಕಡೆ ದೂರ ಹೋದಾಗ ನೋಡ್ಕೊಂಡು ದೇವಸ್ಥಾನ ಬರೀ ನಿಮ್ ಕಷ್ಟಪಟ್ಟು ಕೆಲಸ ಮಾಡೋದ್ರೊಳಗೆ ದೇವ್ರ ಆಶೀರ್ವಾದನೇ ಬೇಕು ನಿಮ್ಗೆ ಒಳ್ಳೇದಾಗ್ಬೇಕಂದ್ರೆ. ಅದು ಅನುಕೂಲ ಮಾಡ್ಕೊಡ್ತೀವಿ. ಟ್ರೈನಿಂಗ್ ಸೆಂಟರ್ ಕೊಡ್ತೀವಿ. ಚೆನ್ನಾಗಿ ಕಲ್ತ್ಕೊಳ್ಬೇಕು, ತಿಳ್ಕೊಳ್ಬೇಕು, ಬಂದ್ 4 ಜನಕ್ಕೆ ಕೇಳ್ಬೇಕು. ನೀವು ಅಷ್ಟೇ ನಿಮ್ ನೆಂಟರು ಪಂಟು ಬೇರೆ ಊರಿದ್ದಾಗ ನಮ್ಮೂರಲ್ಲಿ ಮಾಡಿದ್ರು ನೀವು ಮಾಡಿಸ್ಕೊಳ್ಳಿ ಅನುಕೂಲ ಆಗುತ್ತೆ ಅಂತ ಹೇಳ್ಬೇಕು ಅವ್ರಿಗೆ. ಈಗ ನಾವ್ ಹೇಳೋದಕ್ಕಿಂತ ಯಾರಾದ್ರೂ ಅನುಕೂಲ ಆಗಿ ಅವ್ರ ಹೇಳಿದ್ರೆ ಅದಕ್ಕೆ ಬೆಲೆ ಜಾಸ್ತಿ ಇರುತ್ತೆ. ಮುಂದಿನ ದಿನಗಳು ಇನ್ನೂ ಹೆಚ್ಚಿಗೆ ನಮ್ಮಿಂದ ಏನೋ ಅನುಕೂಲ ಮಾಡ್ತೀವಿ, ಏನೋ ಅನುಕೂಲ ಮಾಡ್ಬಿಟ್ಟು ಮತ್ತೆ ನಾನು ಇಲ್ಲಿ ಬರ್ತೀನಿ. ಅದು ಅಷ್ಟು ಚೆನ್ನಾಗಿ ನೀವು ನಡ್ಸ್ಕೊಂಡೋಗಿ. ಬಟ್ ಇದರಲ್ಲಿ ಮಾತ್ರ ಗ್ಯಾರಂಟಿ ನೀಳು ಹೋಗ್ತಾ ಪಾಲೇರಾವಲ್ಲ. ಯಾವ ಮಾತೆ ಅಂತೆ ಪುಣ್ಯರು ನಾಳು ಇರೋದು 2 ದಿವಸ ನಾವೇನು ಎತ್ಕೊಂಡು ಹೋಗ್ತೀವಿ. ಏನಾದ್ರು ಮನಸ್ಸು ತೃಪ್ತಿ ಇರಬೇಕು ನಾವು ಮಾಡೋ ಕೆಲಸ ಇದೆಲ್ಲ. ನೀವು ಸಂಸ್ಥೆ ಚೆನ್ನಾಗಿ ಉಳಿಸ್ಕೊಳ್ಳಿ. ಆಮೇಲೆ ಈಗ ಜಾಗ ಎಕ್ಸ್ಪರ್ಟ್ ಇನ್ನೊಂದು ಜಾಗ ಹೇಳಿದ್ರು. ಯಾವ ಜಾಗ ಅದು ದೂರ ಎಷ್ಟು ಬರುತ್ತೆ ನೋಡಪ್ಪ. ಮಾಡೋ ಕೆಲಸ ಪಕ್ಕ ಮಾಡ್ಬಿಟ್ಟು ನೆಕ್ಸ್ಟ್ ಮಿಲ್ಕಿಂಗ್ ಮಿಷಿನ್ನು BMC ಎಲ್ಲ ಮಾಡ್ಬಿಟ್ಟು ಇನ್ನೂ ಚೆನ್ನಾಗ್ತಾರೆ. ಮೋಸ್ಟ್ಲಿ ಡೆವಲಪ್ ಆಗ್ತಾರೆ. ಇವಾಗ ಏನೋ ಅವ್ರಿಗೆ ಗ್ಯಾರಂಟಿ ಬೇಕು. ಇವಾಗ ಕೆಲವರು ಹೇಳ್ದಂಗೆ ಇದು ಡೈಲಿ ಗ್ಯಾರಂಟಿ ಆದ ತಾನೆ. ಈಗ ಸುಮಾರು ಜನ ಗ್ಯಾರಂಟಿ ಯಾಕಂದ್ರೆ ನಿಮ್ಗೆ ಯಾಕೆ ಭಯ ಅಂದ್ರೆ ಸುಮಾರು ಜನ ಪುಂಗ್ ಹೇಳ್ಬಿಟ್ಟು ಹೋಗ್ತಾ ಇರ್ತಾರೆ. ఇట్లు పడతాం కిరీటం అట్లు పడతాం బంగారు పడతాము డైమండ్ పడతాము అది సిల్వర్ది పెట్టాలి అట్లా పోయిస్తారు. ಅದು ದಿಗುಲು మీకు ಅಂತೆ. ಎಲ್ಲ ಅದು ಮಾಡಿಸ್ಬಿಟ್ಟು ಮಾಡ್ಸೋಣ. ಆಮೇಲೆ ಈಗ ನಮ್ಮಲ್ಲಿ ಲೇಡೀಸ್ ಹಾಸ್ಟೆಲ್ ಇದೆ, ಹೆಣ್ಮಕ್ಳು ಮಾತ್ರ. ನಿಮ್ಮಲ್ಲಿ ಓದ್ತಾರ BE ಆಗಲಿ ಡಾಕ್ಟರ್ ಆಗಲಿ MSc MCom ಅವ್ರಿಗೆ ಕೂಡ ಅಲ್ಲಿ ಹಾಸ್ಟೆಲ್ ಅವಕಾಶ ಇರುತ್ತೆ. ಬೆಂಗಳೂರು ಹೆಬ್ಬಾಳಲ್ಲಿ. ಕಲ್ಲೂರು ನಿಮ್ಗೇನು ಕಲ್ಲೂರಿಗೆ ಶ್ರೀನಿವಾಸನ ತಾಲೂಕು DM ಅವರೇ ಹಾಗೂ ವಾಸುದೇವ್ ಅವರೇ ಎಲ್ಲ ಹಾಲು ಉತ್ಪಾದಕರೇ, ಹಿರಿಯರೇ ಕಿರಿಯರೇ ಹಾಗೂ ಅಧಿಕಾರ ಮಿತ್ರರೇ, ಇದುವರೆಗೂ ನಮ್ಮ ಉಪವ್ಯವಸ್ಥಾಪಕರು ಹೇಳಿದ್ರು ಒಂದು ಮಹಿಳಾ ಸಂಘ ಮಾಡಿದ್ರೆ ಏನೇನು ಅನುಕೂಲ ಆಗುತ್ತೆ, ಅದರಿಂದ ಏನೇನು ప్రయోజన ಅಂತ. ఇప్పుడు మీ ఊళ్ళో పాలు డైరీ లేకుండా ఉంటే మీరు ఏం చేస్తూ ఉంటే పక్క ఊరు కట్టుకుని పోవాలా. వాన్ వస్తుందో దాంట్లో ఆడబిడ్డలు ಅಥವಾ ఎవరో ರೈತರು ಪೋಯಕಾಯಿಲ್ಲ ಇವೆಲ್ಲ ತಪಾಸ್ಕೊಂಟಾయి. ಊರಲ್ಲಿ ರಾಜಕೀಯ ಇರುತ್ತೆ, ರಾಜಕೀಯ ಮಾಡಬೇಡಿ ಅಂತ ನಾವು ಹೇಳೋದಿಲ್ಲ.
ಬಟ್ ಇಂಥ ಒಳ್ಳೆ ಕೆಲಸಕ್ಕಾದಾಗ ದಯವಿಟ್ಟು ಯಾರು ರಾಜಕೀಯ ಮಾಡಕ್ ಹೋಗ್ಬೇಡಿ. ನೀವಾಗಿ ನೀವು ಸ್ವಂತ ಕಾಲ ಮೇಲೆ ನಿಂತ್ಕೊಳ್ಬೇಕಾದ್ರೆ ರಾಜಕೀಯ ಬಿಟ್ಬಿಡಿ. మేలుంటే అప్పులు పెట్టకి వచ్చి అమ్మ చూస్తే ఇట్లా ఈ పార్టీ వాళ్ళు అనేది వాళ్ళు ఆ పార్టీ జాతి అనేది అవన్నీ ఇచ్చిపెట్టాడంట. మనకి అది అక్కర్లే. మేము ఉదాహరణ అవుతాము దాన్ని చెప్పుకునే ಆಗಲ್ಲ. ಒಬ್ಬ ಹತ್ತಿನ ಒಂದು ತೋಟಕ್ಕೆ ಕಲ್ಬಿಡುತ್ತೆ ಅಷ್ಟೇ. ಇವೆಲ್ಲ ಒಟ್ಟಿಗೆ ಮಾಡಿ ಚೆನ್ನಾಗಿ ಮಾಡಿ ಇಲ್ಲಿ ಸಿಕ್ಕಾಪಟ್ಟೆ ದೊಡ್ಡ ಊರ ಇದು. ಆಮೇಲೆ ಒಳ್ಳೆ ಹಾಲಿದ್ದಂಗಿದೆ. ಈಗ ನೀವೆಲ್ಲ ಇಷ್ಟು ಜನ ಬಂದಿದ್ದೀರಿ, ಮುಂದೆ ಏನಾಗ್ಲಿ ನಿಮ್ಗೆ ನಾನಾಗ್ಲಿ ನಮ್ಮ ಅಧಿಕಾರಿಗಳು ಹೇಳ್ತಾರೆ, ನಾನು ಕೋಲಾರ ಹಾಲು ಡೈರಿಯಿಂದ ಅಥವಾ ಹೆಡ್ ಆಫೀಸು KMF ಬೆಂಗಳೂರು ಇದೆ, ಅಲ್ಲಿಂದ ಎಲ್ಲಾ ಸಹಾಯ ಮಾಡ್ತೀನಿ. ಇದು ಬಿಡಲ್ಲ. ಯಾಕಂದ್ರೆ ಇದುವರೆಗೂ ಇಲ್ಲಿ ನಾನು ಯಾವ ಪಾರ್ಟಿ ನೋಡಿಲ್ಲ, ಯಾವ ಜಾತಿ ನೋಡಿಲ್ಲ, ಯಾವ ಊರು ನೋಡಿಲ್ಲ. ರೈತರಿಗೆ ಅನುಕೂಲ ಆಗುತ್ತಾ, ಹಾಲು ಹಾಕೋರ್ಗೆ ಅನುಕೂಲ ಆಗುತ್ತಾ ಹಂಗಂದ್ಬಿಟ್ಟು ಸಹಾಯ ಮಾಡ್ಕೊಂಡ್ ಬಂದಿರೋದು. ಇಲ್ಲಿದ್ರೆ ಮೊನ್ನೆ ಎಲ್ಲ ಅಪೋಸಿಷನ್ ಪಾರ್ಟಿಯವ್ರು 28 ಓಟ್ ಹಾಕಿದ್ರು 20 ಓಟಲ್ಲಿ. ಕಾಲೇಜ್ ತಗೊಂಡ್ರೆ నేను కోచిన కొడుకైతే పంపిస్తా ఉంಡ್ರಿ ಇಂಟಿಗೆ. ಸೊ ಅವಾಗ ಬುರುಕಡ್ಗಲ್ಲ ಅಂತ ಹೇಳಿ ಒಂದ್ ಲೋಟ ನೀರು ಅಲ್ಲ ಯಾಕೆ ಹೇಳ್ತೀನಿ ಅಂದ್ರೆ, ಕೆಲವು ಕಡೆ ರೈತರು ಈಗ ಅನಲೈಸರ್ ಮಿಷಿನ್ ಇಟ್ಟಿದೀವಲ್ಲ, ನೀರ್ ತೋರಿಸ್ತಾ ಇದೆ ಒಂದ್ 5%, 2%, 3% ಅಂದ್ರೆ ಜಾಸ್ತಿ ಹಾಕಿಲ್ಲ, ಒಂದ್ ಲೋಟ ತೊಳೆದು ಹಾಕಿದೀವಿ ಅಂತ ಹೇಳ್ತಾರೆ. ಸೊ ಅದು ಕೂಡ ನಾವು ಯಾವ್ದೇ ಕಾರಣಕ್ಕೂ ಮಾಡಬಾರ್ದು. ಯಾಕೆ ಅಂತಂದ್ರೆ, ಇವತ್ತು ನಮ್ಮಲ್ಲಿ ಏನು ಇಲ್ಲಿ ಹಾಲ್ನ ನಾವು ಡೈರಿಗೆ ಕಳಿಸ್ಕೊಡ್ತೀವಿ. ಡೈರಿಯಿಂದ ಮತ್ತೆ ಎಲ್ಲಿಗೆ ಹೋಗುತ್ತೆ ಹಾಲು? ಮಾರ್ಕೆಟ್ಗೆ ಹೋಗುತ್ತೆ. ಮಾರ್ಕೆಟ್ ಅಂದ್ರೆ ಬೆಂಗಳೂರಲ್ಲಿ ಹಸುಗಳು ಇರೋದಿಲ್ಲ, ಅವ್ರು ನಮ್ಮನ್ನ ಡಿಪೆಂಡ್ ಆಗಿ ನಂದಿನಿ ಹಾಲು ಅಂತ ನಮ್ದು ಕುಡಿತಾರೆ ಹಾಲ್ನ. ಮಕ್ಕಳು, ಬಾಣಂತಿಯರು, ವಯಸ್ಸಾದ ವೃದ್ಧರು ಎಲ್ರು ಕೂಡ ಈ ಹಾಲ್ನ ಕುಡಿತಾರೆ. ನಾವಿಲ್ಲಿ ಕಲಬೆರಕೆ ಮಾಡಿ ಕಳ್ಸಿಕೊಟ್ರೆ ಅಲ್ಲಿ ನಮಗ ಅವ್ರು ಕೊಟ್ಟ ದುಡ್ಡಿಂದ ನಾವು ಮತ್ತೆ ಇಲ್ಲಿ ಸಂಘ ಅಥವಾ ನಮ್ಮ ಸಂಸ್ಥೆಗಳು ನಡೀತಾ ಇರೋದು. ಸೊ ಹಾಗಾಗಿ ಇದೊಂದು ಕಡೆ ಆದ್ರೆ, ಇನ್ನೊಂದು ಮತ್ತೆ ನಾವು ಒಕ್ಕೂಟದಿಂದ ಸರ್ಕಾರದಿಂದ ಏನ್ ನಿಮ್ಗೆ ಪೌಡ್ರ್ ಬರುತ್ತೆ, ಹಾಲಿನ ಪೌಡ್ರು, ಮತ್ತೆ ನಿಮ್ಮ ಅಂಗನವಾಡಿಗಳಲ್ಲಿ ನಮ್ಮ ಮಕ್ಕಳಿಗೆ ಬರುತ್ತೆ, ನಮ್ಮಲ್ಲಿರುವಂತಹ ಮನೆಯಲ್ಲಿರುವಂತಹ ಬಾಣಂತಿಗಳಿಗೆ ಕೊಡ್ತಾರೆ, ಗರ್ಭಿಣಿ ಸ್ತ್ರೀಗಳಿಗೆ ಕೊಡ್ತಾರೆ ಅಂಗನವಾಡಿಗಳಿಂದ. ಸೊ ಹಾಗಾಗಿ ನಾವೇನಾದ ಸಮಸ್ಯೆ ಕೊಡ್ತೀವಿ ಮಾರ್ಜಿನ್ ಹಣ ಅಂತೇಳಿ KMF ಇಂದ, ಅದು ಕೂಡ ನಿಮಗೆ ತುಂಬಾ ಅನುಕೂಲ ಆಗುತ್ತೆ. 44,000 ರೂಪಾಯಿ ಸಿಗುತ್ತೆ ಒಬ್ಬ ಮಹಿಳೆಗೆ ಒಂದು ಹಸು ಖರೀದಿ ಮಾಡ್ಕೊಳ್ಳೋದಕ್ಕೆ ಕೊಡ್ತೀವಿ. ಸೊ ಆ ರೀತಿ ಮತ್ತೆ ಆ ಹಸುಗಳಿಗೂ ಕೂಡ ನೀವೇನ್ ನಾವು ಕೊಟ್ಟಿರೋ ಹಣ್ಣದಲ್ಲಿ ನೀವು ಹಸು ಕರ್ಕೊಂಡ್ರೆ ಅದಕ್ಕೂ ಕೂಡ ಇನ್ಶೂರೆನ್ಸ್ ಫ್ರೀ ಇರುತ್ತೆ. ಇನ್ಶೂರೆನ್ಸ್ ಮಾಡಿಸ್ತೀವಲ್ಲ, ಈಗ ನೀವು 2,000 ಆದ ಇನ್ಶೂರೆನ್ಸ್ 70,000ಕ್ಕೆ 1,000 ನೀವು ಕಟ್ತೀರಿ, 1,000 ನಾವು ಕಟ್ತೀವಿ, ಒಕ್ಕೂಟದ ಕಡೆಯಿಂದ ಇರುತ್ತೆ. ಸೊ ಅಂತದ್ದು ಈಗ ನಿಮ್ಗೆ ಅದು ಕೂಡ ಇನ್ಶೂರೆನ್ಸ್ ಕೂಡ ಫ್ರೀ ಇರುತ್ತೆ. ಅದು ಬರೀ ಕೇವಲ ಲೇಡೀಸ್ ಸೊಸೈಟೀಸ್ ಮಾತ್ರ. ಸೊ ಹಾಗಾಗಿ ಈ ಸಂದರ್ಭದಲ್ಲಿ ನಾನು ನಿಮ್ಗೆಲ್ಲ ಹೇಳೋದೇನು ಅಂದ್ರೆ, ಇನ್ನೂ ಈ ಗ್ರಾಮದಲ್ಲಿ ಯಾರ್ಯಾರು ಪ್ರೈವೇಟ್ಗೆ ಹಾಲ್ ಆಗ್ತಾ ಇದಾರೆ, ಅವ್ರು ಯಾವುದೇ ಬೇರೆ ಬೇರೆ ಕಾರಣಗಳಿಗೆ ಹಾಲ್ ಆಗ್ತಾ ಇರ್ಬೋದು. ವಾಸು ಅವ್ರ ಕಂಡ್ರೆ ಆಗದೆ ಇರ್ಬೋದು, ನನ್ನ ಕಂಡ್ರೆ ಆಗ್ಬೋದು, ನಿಮ್ಮನ್ ಕಂಡ್ರೆ ಆಗ್ಬೋದು, ಇಲ್ಲ ಹಳಿಯ ಹುಡುಗಿನ ಕಂಡ್ರೆ ಆಗದೆ ಇರ್ಬೋದು, ಏನೇನಿರ್ತದ ಕಾರಣಾಂತರಗಳು. ಬಟ್ ಅವುಗಳೆಲ್ಲ ಹೊರತುಪಡಿಸಿ ಡೈರಿ ನಮ್ದು. ಡೈರಿಗೆ ಹಾಲ್ ಹಾಕಿದ್ರೆ ನಿಮ್ಗೆ 15 ದಿನಕ್ಕೆ ಬಟವಾಡೆ ಕೊಡ್ತಾರೆ. ಏನ್ ಸರ್, 15 ದಿನಕ್ಕೆ ಬಟವಾಡೆ ಕೊಡ್ತೀರಿ. ಮತ್ತೆ ಒಕ್ಕೂಟದಲ್ಲಿ ಸಿಗುವಂತದ್ದು, ಸರ್ಕಾರದಿಂದ ಸಿಗುವಂತ ಎಲ್ಲಾ ಸೌಲಭ್ಯಗಳು ನೇರವಾಗಿ ನಿಮ್ಗೆ ಸಿಗುತ್ತೆ. ಹೆಣ್ಮಕ್ಳಿಗೆ ಇವತ್ತು ನಿಮ್ಗೆ ಸಿಕ್ಕರೆ ನಾಳೆ ಇನ್ನೊಬ್ರು ಸಿಗುತ್ತೆ. ಸೊ ರೊಟೇಷನ್ ಆಗಿ ಎಲ್ಲಾ ಅನುಕೂಲಗಳನ್ನ ನೀವು ಪಡ್ಕೋಬಹುದು. ಇವತ್ತು ಏನು 200 ಲೀಟರ್ ಹಾಲು ಆಗ್ತಾ ಇತ್ತು ಅಂತ ಕೂಡ ನಾನು ಕೇಳ್ಪಟ್ಟಿದ್ದೆ. ಸೊ ಈಗ 200 ಲೀಟರ್ ಇರೋದು 1000 ಲೀಟರ್ 2000 ಲೀಟರ್ ಹಾಲಾಗ್ಲಿ ನಿಮ್ಮೂರಲ್ಲೇ, ಇಲ್ಲೇ BMC ಟ್ಯಾಂಕ್ ಕೂಡ ಒಂದು ಕುಳಿಸ್ಬೋದು ಮುಂದಿನ ದಿನಗಳಲ್ಲಿ ಅಂತ ಹೇಳ್ತಾ, ತಮಗೆ ಏನೇ ಸಮಸ್ಯೆ ಇದ್ರೆ ಡೈರಿಯಲ್ಲಿ ಸೆಕ್ರೆಟರಿ ಇರ್ಬೋದು ಅಥವಾ ಪ್ರೆಸಿಡೆಂಟ್ ಏನು ಡೈರಿ ನಡೆಸುವಂತ ಆಡಳಿತ ಮಂಡಳಿ ಇರ್ಬೋದು, ನಮ್ಮ ವಿಸ್ತರಣಾಧಿಕಾರಿಗಳಿಂದ ಇರ್ಬೋದು, ಏನೇ ನಿಮ್ಗೆ ಗೊತ್ತಿಲ್ಲ ಅನ್ಬೋದು, ಮತ್ತೇನೋ ಸಮಸ್ಯೆಗಳಿದೆ ಅಥವಾ ಏನ್ ಅನುದಾನಗಳು ನಮ್ಗೇನ ಮತ್ತೆ ಇನ್ನೇನ್ ಸಿಗುತ್ತೆ ಒಕ್ಕೂಟದ ಕಡೆಯಿಂದ ಅಂತ ನಮ್ಗೆ ಏನಾದ್ರು ಸಂಶಯ ಇದ್ರೆ, ಸದಾ ನನ್ನ ಆಫೀಸು ಕೂಡ, ನಮ್ಮ ಆಫೀಸು ಶ್ರೀನಿವಾಸಪುರದಲ್ಲಿದೆ, ಡೈರಿ ಆಫೀಸು, ನೀವು ಅಲ್ಲಿಗೂ ಬರ್ಬೋದು. ಮತ್ತೆ ನಮ್ಮ ನಿರ್ದೇಶಕರನ್ನು ಕೂಡ ನೀವು ಸಂಪರ್ಕ ಮಾಡ್ಬೋದು. ಇವುಗಳು ಹೊರತುಪಡಿಸಿ ತಮಗೆ ತರಬೇತಿಗಳು ಅಂತ ಇರುತ್ತೆ. KMF ಅಲ್ಲಿ ಟ್ರೈನಿಂಗ್ ಇರುತ್ತೆ, ಯಾವಾಗ್ಲೂ ಹೆಣ್ಮಕ್ಳಿಗೆ ಟ್ರೈನಿಂಗ್ ಇರುತ್ತೆ. ಅಲ್ಲೇ ನಮ್ದೇ ಹಾಸ್ಟೆಲ್ಸ್ ಇದೆ ಅಥವಾ ಇದಿದೆ, ರೂಮ್ಸ್ ಎಲ್ಲ ತಮ್ಗೆ ಅನುಕೂಲ ಇದೆ ಉಳ್ಕೊಳ್ಳಿಕ್ಕೆಲ್ಲ. ಅಲ್ಲೇ ಊಟನೂ ವ್ಯವಸ್ಥೆ ಇರುತ್ತೆ, ಟ್ರೈನಿಂಗು ಕೊಡ್ತಾರೆ. ಮತ್ತೆ ವರ್ಷ ಆಗಾಗ ತಮ್ಗೆ ಟೂರ್ ಕೂಡ ಇರುತ್ತೆ ಹೆಣ್ಮಕ್ಳಿಗೆ. ಸೊ ಅದು ಕೂಡ ಅವಕಾಶ ಮಾಡ್ಕೊಡ್ಬೋದು. ನಿಮ್ಮೂರಿಗೆ ಟೂರ್ಗೂ ನೀವೆಲ್ಲ ಹೋಗಿ ಬರ್ಬೋದು. ಸೊ ಇವೆಲ್ಲ ಅನುಕೂಲಗಳನ್ನ ಕೂಡ ಮಾನ್ಯ ನಿರ್ದೇಶಕರಾಗಿರ್ಬೋದು, ನಾವಾಗ್ಬೋದು, ಎಲ್ಲ ಕೂಡ ತಮ್ಗೆ ಅನುಕೂಲ ಮಾಡ್ಕೊಡ್ತೀವಿ ಅಂತ ಹೇಳ್ತಾ, ಹಾಲು ಜಾಸ್ತಿ ಮಾಡಿ ಡೈರಿ ಚೆನ್ನಾಗಿ ಇಟ್ಕೊಳ್ಳಿ, ಕಲಬೆರಕೆ ರಹಿತ ಹಾಲು ಹಾಕಿ, ಅಷ್ಟೇ ಹೇಳೋದು. ಧನ್ಯವಾದ. ವತಿಯಿಂದ ನಿಮ್ಗೆ ಇನ್ಶೂರೆನ್ಸ್ ಮಾಡಿಸಿದ್ರೆ ನಿಮಗೆ ಹಸುಗಳಿಗೆ, ರಾಸುಗಳಿಗೆ ಇನ್ಶೂರೆನ್ಸ್ ಇರುತ್ತೆ. ಸೊ ಈಗ ನಮಗೂ ಇನ್ಶೂರೆನ್ಸ್ ಇರುತ್ತೆ, ಹಸುಗಳಿಗೂ ಇನ್ಶೂರೆನ್ಸ್, ಇದೊಂದು ಭಾಗ. ಮತ್ತೆ ನಿಮ್ಗೆ 15 ದಿನಕ್ಕೆ ಪ್ರತಿ 7 ದಿನಕ್ಕೂ ಕೂಡ ನಿಮ್ಮ ಸಂಘಕ್ಕೆ ಒಕ್ಕೂಟದ ವತಿಯಿಂದ ಬಟವಾಡೆ ಮಾಡ್ತೀವಿ. ಪ್ರತಿ 7 ದಿನಕ್ಕೂ ನಿಮ್ಮ ಸಂಘಕ್ಕೆ ದುಡ್ಡು ಹಾಕ್ಬಿಡ್ತೀವಿ. ಸಂಘದ ಕಡೆಯಿಂದ ನಿಮಗೆ ಪ್ರತಿ 15 ದಿನಕ್ಕೆ ಬಟವಾಡೆ ಕೊಡ್ತಾರೆ. ಸೊ ಈಗ ಆಲ್ರೆಡಿ ಅನಲೈಸರ್ ಕೊಟ್ಟಿದ್ದೀವಿ, ಅದನ್ನ ಟೆಸ್ಟ್ ಮಾಡಿ ಅದ್ರ ಪ್ರಕಾರ ರೇಟ್ ಕೊಡ್ತೀವಿ. ನಿಮ್ಗೆ ಸರಾಸರಿ ರೇಟ್ ಬರೋದಿಲ್ಲ. ಈಗ ಕನಿಷ್ಠ ದರ 34-15 ಪೈಸೆ ಕೊಡ್ತಾ ಇದೀವಿ ನಾವು. ನೀವ್ ಎಷ್ಟು ಕೊಡ್ತಾ ಇದೀರಿ ಈಗ? ಅಷ್ಟು ಕೊಡ್ತಾ, ಕನಿಷ್ಠ ಮಿನಿಮಮ್ ಅಷ್ಟು ಕೊಡ್ತಾ ಇದೀವಿ. ಸೊ ಅನಲೈಸರ್ ಇಟ್ಮೇಲೆ, ಮಿಷಿನ್ ಇಟ್ಮೇಲೆ ಗುಣಮಟ್ಟ ಹೆಂಗಿದ್ರೆ ಹಂಗೆಲ್ಲ ನೀವು MAL ಹಾಕಿದ್ರೆ ನಿಮ್ಗೆ ನಮ್ಮ ತಾಲೂಕಲ್ಲಿಗೆ MALಗೆ 48 ರೂಪಾಯಿವರೆಗೂ ತಗೊಳ್ತಾ ಇದಾರೆ, 45 ತಗೊಳ್ತಾ ಇದಾರೆ. ಸ್ವಲ್ಪ ಜರ್ಸಿ ಒಳ್ಳೆ ಫ್ಯಾಟ್ ಇರೋರು 38, 39, 40, 50 ಈ ರೀತಿ ಎಲ್ಲ ತಗೊಳ್ತಾ ಇದಾರೆ. ಸೊ ಹಾಗಾಗಿ
ನೀವು ಉತ್ತಮ ಗುಣಮಟ್ಟದ ಹಾಲು ಯಾರು ಕೂಡ. ಸೊ ಹಾಗಾಗಿ ನಾನು ಯಾಕೆ ಹೇಳ್ತಾ ಇದ್ದೆ, ಕಲಬೆರಕೆ ರಹಿತ ಹಾಲು ಶುದ್ಧವಾಗಿ ಹಸು ಕೆಚ್ಚಲಲ್ಲಿ ಏನಿದೆ ಆ ಹಾಲ್ನ ನಾವು ಡೈರಿಗೆ ಸಪ್ಲೈ ಕೊಡ್ಬೇಕು. ಗೌರ್ಮೆಂಟ್ ಡೈರಿಗೆ ಕೊಟ್ರೆ ನಿಮ್ಗೂ ಲಾಭ ಇರುತ್ತೆ, ಡೈರಿಗೂ ಲಾಭ ಬರುತ್ತೆ, ವರ್ಷ ಸ್ವಲ್ಪ ಬೋನಸ್ ಕೂಡ ಬರುತ್ತೆ ನಿಮ್ಗೆ. ಇದನ್ನ ಹೊರತುಪಡಿಸಿ ಈಗಾಗಲೇ ನಿಮ್ಗೆ ಅನುದಾನ ಕೊಟ್ಟಿದ್ದೀವಿ ಹೇಳಿದ್ವಿ, ಬಿಲ್ಡಿಂಗ್ ಕಟ್ಕೊಳ್ಳಿಕ್ಕೆ ನಿಮ್ಗೆ ಒಕ್ಕೂಟದಿಂದ ಗ್ರಾಂಟ್ ಕೂಡ ಕೊಡಿಸ್ತೀನಿ ಅಂತ ನೆನ್ನೆ ನಿಮ್ ವಾಸು ಅವರಿಗೆ ಡೈರೆಕ್ಟರ್ ಸರ್ ಹೇಳ್ತಾ ಇದ್ರು. ನೀವು ಸ್ವಲ್ಪ ವ್ಯವಸ್ಥೆ ಮಾಡ್ಕೊಟ್ರೆ ಬೇಗ ಸೈಟು ನಿಮ್ಗೆ ಬಿಲ್ಡಿಂಗ್ ಕಟ್ಟೋದು ಕೂಡ ಗ್ರಾಂಟ್ ಕೊಡ್ಸ್ಕೊಡ್ತೀವಿ. ಸೊ ಅದನ್ನು ಹೊರತುಪಡಿಸಿ ನೀವಿನ್ನೂ ಸ್ವಲ್ಪ ಜಾಗ ಕೊಟ್ರೆ ಇಲ್ಲೇ ಮಿಲ್ಕಿಂಗ್ ಮಿಷಿನ್ಸ್, ಹಾಲ್ ಕರಿಯೋ ಯಂತ್ರಗಳು, ಹಸುಗಳು ಇಲ್ಲೇ ಹೊಡ್ಕೊಂಡ್ ಬಂದ್ರೆ ಇಲ್ಲೇ ಕರ್ಕೊಂಡು ಹೋಗೋತರ. ಸೊ ಅದು ಕೂಡ 4.5 ಲಕ್ಷ ಆಗುತ್ತೆ. ಅದು ಕೂಡ ಫ್ರೀ ಆಗಿ ಒಕ್ಕೂಟದ ವತಿಯಿಂದ ನಿಮ್ಗೆ ಗ್ರಾಂಟ್ಸ್ ಅಲ್ಲಿ ಕೊಡ್ಸ್ಕೊಡ್ತಾರೆ. ಮುಂದುವರೆದು ಮಹಿಳಾ ಸೊಸೈಟೀಸಿಗೆ ಮಾತ್ರ ಏನ್ ಲೇಡೀಸ್ ಇದೆ ಡೈರಿಗಳು, ಅವರಿಗೆ ಮಾತ್ರ ಒಕ್ಕೂಟ ಮತ್ತು KMF ಕಡೆಯಿಂದ ಕಹಾಮ ಸಂಜೀವಿನಿ ಅಂತ ಒಂದು ಸ್ಕೀಮ್ ಇರುತ್ತೆ. ಸೊ ಆ ಸ್ಕೀಮ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಸರಿಸುಮಾರು ನಾವು 25 ಜನಕ್ಕೆ 25 ಜನಕ್ಕೆ, ಈಗ ಫಸ್ಟ್ 14 ಇತ್ತು, ಈಗ 25 ಜನಕ್ಕೆ ಒಂದು ಹಸು ಕೊಂಡ್ಕೊಳ್ಳಿಕ್ಕೆ, ಒಂದೊಂದು ಹಸು ಕೊಂಡ್ಕೊಳ್ಳಿಕ್ಕೆ ನಿಮಗೆ ಮಾರ್ಜಿನ್ ಹಣ ಅಂತೇಳಿ ಸುಮಾರು 6.5 ಇಂದ 7 ಲಕ್ಷದಷ್ಟು ಮೊತ್ತ ನಿಮ್ಗೆ ಕೊಟ್ಬಿಡ್ತಾರೆ ಸಂಘಕ್ಕೆ. ಸೊ ನೀವು ಒಂದು 10 ಜನಕ್ಕೆ ಕೊಟ್ಕೊಂಡು ಮತ್ತೆ ಕಂತಿನ ರೂಪದಲ್ಲಿ, ನಿಮ್ಗೆ ಗೊತ್ತಲ್ಲ ಸಂಘ ಶ್ರೀಶಕ್ತಿ ಸಂಘ ನಡೆಸ್ತಿರಲ್ಲ, ಮತ್ತೆ ಇನ್ನೊಬ್ರು ಕಟ್ಕೊಂಡು ಮಹಿಳಾ ಸಂಘ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ತಮ್ಗೆಲ್ಲ ಏನೇನಿರುತ್ತೆ ಅನ್ನೋದು. ಈಗಾಗಲೇ ನಾನು ಒಕ್ಕೂಟದ ಬಗ್ಗೆ ತಮ್ಗೆಲ್ಲ ಲಾಸ್ಟ್ ಕಳೆದ ಶೇರ್ ಕಟ್ಟೋ ದಿನ ಹೇಳಿದ್ವಿ. ಒಕ್ಕೂಟದಿಂದ ತಮ್ಗೆ ಹಸುಗಳಿಗೆ ಇನ್ಶೂರೆನ್ಸ್ ಇರುತ್ತೆ, ರೈತರೆಲ್ರಿಗೂ ಕೂಡ ಯಶಸ್ವಿನಿ ಕಾರ್ಡ್ ಇರುತ್ತೆ. 500 ರೂಪಾಯಿ ನೀವು ಕಟ್ಟಿದ್ರೆ 5 ಲಕ್ಷದವರೆಗೂ ನಿಮ್ಗೆ ಇನ್ಶೂರೆನ್ಸ್ ಇರುತ್ತೆ. ಏನು ಯಶಸ್ವಿನಿ ಕಾರ್ಡ್ ಅಲ್ಲಿ. ಗೌರ್ಮೆಂಟ್ ಡೈರಿ ಇಲ್ಲ ಅಂದ್ರೆ ಇನ್ಶೂರೆನ್ಸ್ ಇರೋದಿಲ್ಲ. ಯಾರಿಗೆ? ನಮಗೂ ಇರೋದಿಲ್ಲ. ಗೌರ್ಮೆಂಟ್ ಡೈರಿ ಇಲ್ಲ ಅಂದ್ರೆ ಸರ್, ಗೌರ್ಮೆಂಟ್ ಡೈರಿ ಇಲ್ಲ ಅಂದ್ರೆ ನಮ್ಗೆ ಯಾರಿಗೂ ಇನ್ಶೂರೆನ್ಸ್ ಇರೋದಿಲ್ಲ. ಈಗ ಗೌರ್ಮೆಂಟ್ ಡೈರಿ ಆಗಿರೋದ್ರಿಂದ ನಿಮ್ಗೆ ಯಾರ್ಯಾರು ಶೇರ್ ಕಟ್ಟಿದಿರಿ, ಯಾರಿಲ್ಲ ಹಾಲ್ ಆಗ್ತಾ ಇದೀರಿ, ಅವ್ರಿಗೆಲ್ಲ ಅವ್ರ ಕುಟುಂಬಗಳಿಗೆ 5 ಲಕ್ಷದವರೆಗೂ ಇನ್ಶೂರೆನ್ಸ್ ಇರುತ್ತೆ. ಇವತ್ತು ನಮ್ಮ ತಾಲೂಕಲ್ಲಿ ಸುಮಾರಷ್ಟು ಜನ ಕಣ್ಣು ಆಪರೇಷನ್, ವಯಸ್ಸಾದ ಮೇಲೆ ಸ್ವಲ್ಪ ಏಜ್ ಆದ್ಮೇಲೆ ಕಣ್ಣು ಆಪರೇಷನ್ ಆಗಿರ್ಬೋದು, ಮೊಣಕಾಲು ಆಪರೇಷನ್ ಆಗ್ಬೋದು, ಹೃದಯ ಚಿಕಿತ್ಸೆ ಇರ್ಬೋದು, ಈ ರೀತಿ ಎಲ್ಲದಕ್ಕೂ ಕೂಡ ಯಶಸ್ವಿನಿ ಕಾರ್ಡ್ ಇವತ್ತು ನಿಮ್ಗೆ ಅನುಕೂಲ ಆಗತ್ತೆ. ನಂತರ ರಾಸುಗಳಿಗೆ, ಹಸುಗಳೇನಿದೆ ಈಗ ನಮ್ಮಲ್ಲಿ ಹಸುಗಳು ಕೂಡ ಹಲವಾರು ಹಸುಗಳು ಮರಣ ಹೊಂದ್ತಾ ಇರ್ತದೆ. ಸೊ ಅಂತ ಹಸುಗಳಿಗೂ ಕೂಡ ಇವತ್ತು 70,000 ಇನ್ಶೂರೆನ್ಸ್ ಇದೆ. ಹಂಗಾಮಿಯಾಗಿ ಈಗ ನೀವು ಪ್ರೈವೇಟ್ ಹಾಲ್ ಹಾಕ್ಬೇಕಾದ್ರೆ ಹಸು ಸತ್ತೋದ್ರೆ ನಿಮ್ಗೆ ಇನ್ಶೂರೆನ್ಸ್ ಬರುತ್ತಾ? ಬರೋದಿಲ್ಲ. ಅದೇ ನಿರ್ದೇಶಕರು ಹಾಗೂ ಉಪವ್ಯವಸ್ಥಾಪಕರು ಹಾಗೆ ಎಲ್ಲ ಗ್ರಾಮಸ್ಥರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಒಂದು ಕಾರ್ಯಕ್ರಮ ಉದ್ಘಾಟನಾ ಭಾಷೆಯನ್ನು ಕುರಿತು ಈ KM ಮುನ್ರಾಜ್ ಸರ್ ಉಪವ್ಯವಸ್ಥಾಪಕರು ಸಭೆಯ ಕುರಿತು ಒಂದೆರಡು ಮಾತನಾಡಬೇಕಂತವರಲ್ಲಿ ವಿನಂತಿಸ್ತಾ ಇದ್ದೀನಿ. ಇರ್ತಕ್ಕಂಥ ದೀಪವನ್ನು ಬೆಳಗಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಉದ್ಘಾಟನೆಯನ್ನು ಪ್ರಾರಂಭಿಸೋಣ. ಒಂದು 4 ವರ್ಷ ಆಗ್ತದೆ ಈ ಜೂನ್ಗೆ. ಹಲವಾರು ಸರಿ ನಮ್ ಗೋಪಾಲ್ ಕೃಷ್ಣ ಅವರು ಪಕ್ಕದೂರವರೇ, ಮಲ್ಗಾನಹಳ್ಳಿ ಅವರು, ಆಚಂಪಲ್ಲಿಯಲ್ಲಿ ಡೈರಿ ಮಾಡ್ಬೇಕು, ಅಲ್ಲಿ ಜಾಸ್ತಿ ಕ್ಯಾನ್ ಇದೆ, ಏನ್ ಮಾಡ್ಬೋದು ಅಂತ ಸುಮಾರು 3 ವರ್ಷಗಳಿಂದ ಪ್ರಯತ್ನ ಪಡ್ತಾನೆ ಇದ್ವಿ. ಯಾರು ಸರಿಯಾದ ನಾಯಕರು ಸಿಗ್ಲಿಲ್ಲ ಈ ತರದವರು. ಮತ್ತೆ ನಮ್ಮ ಅಣ್ಣಪ್ಪ ಸೂಪರ್ವೈಸರ್ ಮಾಡಿದ್ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ತಗೊಂಡು ವಾಸು ಅವರು ನಾನು ಮಾಡ್ತೀನಿ ಅಂತ ಮುಂದೆ ಬಂದ್ರು. ಸೊ ಹಾಗಾಗಿ ಜೆಂಟ್ಸ್ ಡೈರಿಗಿಂತ ಮಹಿಳಾ ಡೈರಿ ಮತ್ತೆ ನಮ್ಮ ಮಾನ್ಯ ನಿರ್ದೇಶಕರು ಇವತ್ತು ನಿಮ್ಮೂರಲ್ಲಿ ಪ್ರಮುಖ ಕಾರಣ ಡೈರಿ ಆಗೋದಕ್ಕೆ ನಮ್ಮ ಹನುಮೇಶ್ ಸರ್ ಅವರೇ ಕಾರಣ. ಅವ್ರನ್ನ ನಾವು ಸರ್ ಈ ತರ ಹಿಂದೆ ಜೆಂಟ್ಸ್ ಡೈರಿ ಇತ್ತು, ಅದು ಕ್ಲೋಸ್ ಆಗಿದೆ, ಮತ್ತೆ ನಾವು ಪುನರ್ ಪ್ರಾರಂಭ ಮಾಡ್ಬೇಕು, ಮಹಿಳಾ ಡೈರಿ ಮಾಡೋಣ ಅಂತಂದ್ರೆ ಜೆಂಟ್ಸ್ ಡೈರಿನೇ ಪುನರ್ ಪ್ರಾರಂಭ ಮಾಡ್ಬೇಕಾಗತ್ತೆ. ಬಟ್ ಮಹಿಳಾ ಸಂಘ ಮಾಡಿದ್ರೆ ಸಾಕಷ್ಟು ಅನುದಾನಗಳು ಸಿಗುತ್ತೆ, ಹೆಣ್ಮಕ್ಳ ಸಂಘ ಆಗತ್ತೆ. ಹೆಣ್ಮಕ್ಳ ಸಂಘ ಆದ್ರೆ ನಿಮ್ಗೆ ಅಮೌಂಟ್ ಎಲ್ಲ ಸಂಘ ನಡ್ಸ್ಕೊಳ್ಲಿಕ್ಕೆ ಅಮೌಂಟ್ ಎಲ್ಲ ಬರುತ್ತೆ ಅಂತ ಹೇಳಿ ಅವರು ಪ್ರೋತ್ಸಾಹ ಮಾಡಿ ಸಂಘ ಮಾಡೋಣ ಅಂತಂದ್ಮೇಲೆ ನಮ್ಮೆಲ್ಲ EOs ಎಲ್ಲ ಸೇರಿ ಮಾಡಿದೀವಿ ಇವತ್ತು ಸಂಘ. ಸೊ ಈಗಾಗಲೇ ನಿಮ್ಗೆ ಗೊತ್ತಿರುತ್ತೆ, ನಿನ್ನೆ ನಿಮ್ಗೆ ಒಂದು ಟೇಬಲ್, ಒಂದು ಬೀರುವ, 2 ಚೇರು, ಮತ್ತೆ ನಿಮ್ಗೆ ಬುಕ್ಸ್, 5 ಕ್ಯಾನು ಇವೆಲ್ಲ ಕೂಡ ಫ್ರೀಯಾಗಿ ಕೊಟ್ಟಿರ್ತೀವಿ. ಯಾವ ಸಂಘಗಳಿಗೂ ಕೊಡ್ತಾ ಇರ್ಲಿಲ್ಲ ಹಿಂದೆ. ಹೊಸದಾಗಿ ಈಗ ಸಂಘಗಳು ಏನ್ ರಚನೆ ಆಗ್ತಾ ಇದೆ ಆ ಸಂಘಗಳಿಗೆ ಕೇಂದ್ರ ಸರ್ಕಾರದಿಂದ NPDD ಗ್ರಾಂಟ್ಸ್ ಇಂದ ನಿಮ್ಗೆ 1,80,000 ರೂಪಾಯಿ ಅಷ್ಟು ಅನುದಾನ ಈಗಾಗಲೇ ನಿಮ್ಗೆ ಸಿಕ್ಬಿಟ್ಟಿದೆ. ಮೊದಲನೇದು ಇವತ್ತು ಓಪನಿಂಗ್ ದಿನಾನೇ ನಿಮ್ಗೆ ಕೊಟ್ಟಿದೀವಿ ಅವೆಲ್ಲ. ಸೊ ಅವೆಲ್ಲ ಕೂಡ ನಿಮ್ಗೆ ಸೆಕ್ರೆಟರಿಗೂ ಕೂಡ ಒಂದು 3,000 ರೂಪಾಯಿ ತರ ಒಂದು ವರ್ಷಕ್ಕೆ 12 ತಿಂಗಳಾಗಿ ಅವ್ರಿಗೂ ಕೊಡೋ ತರ ಅದು ಅಮೌಂಟ್ ಕೂಡ ಕೊಡ್ತೇವೆ. ಅದಕ್ಕೋಸ್ಕರ ದಯವಿಟ್ಟು ಹಂಗೆ ಹಾಕಿ ಎಲ್ಲ ಅನುಕೂಲ ಮಾಡ್ಕೊಟ್ಟು ಪ್ರತಿದೊಂದು ಇರ್ತೀವಿ. ಬಟ್ ನಿಮ್ ಸಹಕಾರ ಬೇಕು, ಸರಿಯಾಗಿ ನಡ್ಸ್ಕೊಳ್ಬೇಕಲ್ಲ. ನಿಮ್ ಸೆಕ್ರೆಟರಿ 2 ರೂಪಾಯಿ ಜಾಬ್ ಕೊಡಿ ಬಿದ್ದ ಇದೊಂದ ಸರಿಯಾಗಿ ಕೆಲಸ ಮಾಡ್ಬೇಕು, ಸರಿಯಾಗಿ ಸಹಕಾರ ತಗೊಳ್ಬೇಕು. ನಿಕ್ ತೆಲುಗು ಬರುತ್ತೇನಾ? ಅಲ್ಲ ನಿಮ್ಗೆ ಕನ್ನಡ ಬರುತ್ತಲ್ಲ, ಬಿಡು, ತೊಂದ್ರೆ ಇಲ್ಲ. ಕನ್ನಡ ಬರ್ತಾ ಇದ್ರೆ ಅವಾಗ ಅವ್ನು ಒದ್ದಾಡ್ಬೇಕು ಅಷ್ಟೇ. ನಿರ್ದೇಶಕರು ಹಾಗೂ ಉಪವ್ಯವಸ್ಥಾಪಕರು ಹಾಗೆ ಎಲ್ಲ ಗ್ರಾಮಸ್ಥರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಒಂದು ಕಾರ್ಯಕ್ರಮ ಉದ್ಘಾಟನಾ ಭಾಷೆಯನ್ನು
ಈ ಒಂದು ಕಾರ್ಯಕ್ರಮ ಕುರಿತು ಈ ಕೆ ಮುನ್ರಾಜ್ ಸರ್ ಉಪವ್ಯವಸ್ಥಾಪಕರು ಸಭೆ ಕುರಿತು ಒಂದೆರಡು ಮಾತನಾಡಬೇಕಂತ ಅವರಲ್ಲಿ ವಿನಂತಿಸ್ತಾ ಇದ್ದೀನಿ. అట్లా నియమమాసం ఉంటుంది. అట్లా ఈ ఉంటే మా బిడ్డ ఈడే చూసుకొని టూరిస్తా ఉంటుంది. బెంగళూరు పోతే చూసారు పడుతుంది బిడ్డ, బతుಕಿಗೆ దావ చూస్తుందంತ ಧೈರ್ಯ ಇರುತ್ತೆ ನಿಮಗೆ. ಅದರಿಂದ ಅವು ಕೂಡ ಅನುಕೂಲ ಇರುತ್ತೆ. ನಿಮ್ಗೆ ಏನ್ ಬೇಕು ಹೇಳಪ್ಪ, ಮ್ಯಾಟ್ ಕೊಡಿಸ್ತೀವಿ ಆಫ್ ರೇಟಲ್ಲಿ, ಆಲ್ ಇಂಡಿಯಾ ಮಿಷಿನ್ ಕೊಡಿಸ್ತೀವಿ. ಇವಾಗ ಆಲ್ ಇಂಡಿಯಾ ಅವ್ರು ಎಷ್ಟು ಜನ ಆಗುತ್ತೆ ವಯಸ್ಸಾದ, ಈಗ ನಿಮ್ಮ ಮನೆ ಎಷ್ಟು ಜನ ಮುಂದೆ ಬರ್ತಾರೆ? ಏನೋ ಹೆಂಗಸರು ಸ್ವಲ್ಪ ಪ್ರಮಾಣ, ಗಂಡಸರಿಲ್ಲ ಬರಲ್ಲ. ವಯಸ್ಸಾದವ್ರು ಎಷ್ಟು ಇಂಡಕ್ಕಾಗುತ್ತೆ? ಮೊದಲು 3-4 ಕಾರ್ಯಕ್ರಮಕ್ಕೆ ಯಶಸ್ವಿ ಪೂರ್ಣ ಆಗಿರ್ತಕ್ಕಂಥ ನಮ್ಮ ತಾಲೂಕಿನ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀ ಎನ್ ಎಲ್ಲರಿಗೂ ಹೋಲ್ಸೇಲಾಗಿ ಹೇಳಪ್ಪ. ವ್ಯವಸ್ಥಾಪಕರು, ಊರಿನ ಎಲ್ಲ ಗ್ರಾಮಸ್ಥರು, ಪತ್ರಿಕಾ ಮಿತ್ರರು, ಹಾಗೆ ಎಲ್ಲ ನಮ್ಮ ಸಹೋದ್ಯೋಗಿ ಮಿತ್ರರು ಕೂಡ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿ ಮಾಡಿರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ವಂದಿಸ್ತಾ ಕಾರ್ಯಕ್ರಮಕ್ಕೆ ವಿರಾಮ ಕೊಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಮೇಲಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ನೀನ್ ಅದನ್ನೆಲ್ಲ ಏನು ಮಾಡಬೇಡ. ಅಂದ ಮತ್ತೆ ಅಲ್ಲೆಲ್ಲಾದ್ರೂ ಕಿತ್ತೋಗ್ಬಿಡ್ತದೆ ಮತ್ತೆ ಈ ಟೈಮಲ್ಲಿ. ಎಲ್ಲ ಸೌಲಭ್ಯಗಳನ್ನು ತಮ್ಮ ಗ್ರಾಮಕ್ಕೆ ಯಾವುದೇ ಒಂದು ಇದಿಲ್ಲದೆ ನಾವು ತಲುಪಿಸ್ತೀವಿ ಅಂತ ಹೇಳ್ತಕ್ಕಂಥ ನಮ್ಮ ತಾಲೂಕಿನ ನಿರ್ದೇಶಕರಿಗೆ ತುಂಬ ಹೃದಯದ ಧನ್ಯವಾದಗಳು.